ಆಣಿ ಶೋ ಸಿಕ್ಬಿಟ್ರೆ ಅದೇ ಅವರಿಗೆ ನಿಧಿ ಸಿಕ್ಕಿದಾಗೆ. ಆ ರೀತಿ AK-47 ಸಿನಿಮಾದ ಟಿಕೆಟ್ಗೆ ಎಲ್ಲಿಲ್ಲದ ಬೇಡಿಕೆ ಶುರುವಾಗುತ್ತೆ. ಆ ಸಿನಿಮಾ ಶೂಟಿಂಗ್ ಶುರುವಾದ ದಿನದಿಂದ ಹಿಡಿದು ಆ ಸಿನಿಮಾ ಬಿಡುಗಡೆ ಆಗೋವರೆಗೂ ಶಿವಣ್ಣನ ಅಭಿಮಾನಿಗಳಿಗೆ AK-47 ಸಿನಿಮಾದೇ ಗುಂಗು. ಓ ಮೈಸನ್ ಅಂತಿದೆ ನೋಡಿ, ಆ ಸಾಂಗನ್ನು ಅಣ್ಣವರ ಕೈಲಿ ಆಡಿಸ್ಬೋದಾಗಿತ್ತಲ್ಲ ಅಂತಲೂ ಕೂಡ ಕೆಲವರು ಹೇಳಿದ್ರು. ಆ ಸಿನಿಮಾ ಇನ್ನೂ ರಿಲೀಸ್ ಆಗೋ ಹೊತ್ತಲ್ಲೂ ಕೂಡ ಅದರಲ್ಲಿ ಸಾಂಗ್ಸ್ ಇರಲ್ಲ ಅಂತಲೇ ಸುದ್ದಿ ಆಗ್ತಾಯಿತ್ತು. ಅಂಥ ಒಂದು ಭರ್ಜರಿ ಸಾಂಗ್ಗಳನ್ನು ಹಂಸಲೇಖ ಅವರು AK-47 ಸಿನಿಮಾ ಕೊಡ್ತಾರೆ. ಆ್ಯಕ್ಷನ್ ಮೂವಿಗೆ ಹಿನ್ನೆಲೆ ಸಂಗೀತ ಕೊಡುವುದರಲ್ಲಿ ಹಂಸಲೇಖ ಅವರು ಎತ್ತಿದ ಕೈ. ವಜ್ರೇಶ್ವರಿ ಸಂಸ್ಥೆನಲ್ಲೇ 50ನೇ ಸಿನಿಮಾ ಮಾಡಬೇಕು ಅಂತ ಇದ್ರು, ಆದರೆ ಅದೃಷ್ಟ ರಾಮ್ ಅವ್ರಿಗೆ ಒಲಿದು ಬರುತ್ತೆ. ಕನ್ನಡದಲ್ಲಿ ಅದೇ ಮೊಟ್ಟ ಮೊದಲ DTS ಸಿನಿಮಾ. AK-47 ಚಿತ್ರೀಕರಣ ಶುರು ಆಗ್ತಿದ್ದಾಗೇ ಅಭಿಮಾನಿಗಳಲ್ಲಿ ಸಾಕಷ್ಟು ಕುತೂಹಲ ಶುರುವಾಗ್ಬಿಡತ್ತೆ. ಸ್ನೇಹಿತರೆ, ಇವತ್ತು ನಾನು ಶಿವಣ್ಣ ಅಭಿನಯದ 50ನೇ ಸಿನಿಮಾ AK-47 ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಹಲವು ಮಂದಿ AK-47 ಬಗ್ಗೆ ಮಾಹಿತಿಯನ್ನು ಕೊಡಿ ಅಂತ ಕಮೆಂಟ್ ಮಾಡ್ತಾನೆ ಇದ್ದರು. ಒಂದೊಂದ್ಸರಿ ಕಮೆಂಟ್ಗಳನ್ನು ನೋಡಲಿಕ್ಕೆ ಆಗೋದಿಲ್ಲ, ಲೇಟಾಗಿ ಆ ಕಮೆಂಟ್ಗಳನ್ನು ನೋಡಿರ್ತೀವಿ. ಎಷ್ಟೋ ಜನ ವೀಕ್ಷಕರು ತಮಗೆ ಇಷ್ಟಪಟ್ಟ ಸಿನಿಮಾಗಳ ಬಗ್ಗೆ ಮಾಹಿತಿಯನ್ನು ಕೊಡಿ ಅಂತೇಳಿ ಮನವಿಯನ್ನು ಮಾಡ್ತಾಯಿದ್ದಾರೆ. ನಾವು ಸಾಧ್ಯವಾದಷ್ಟು ಎಲ್ಲ ಸಿನಿಮಾಗಳ ಬಗ್ಗೆನೂ ಮಾಹಿತಿ ಕೊಡಲಿಕ್ಕೆ ಪ್ರಯತ್ನವನ್ನು ಪಡ್ತೀವಿ. ಸ್ವಲ್ಪ ತಡವಾಗ್ಬೋದು, ಆದರೂ ಕೂಡ ಸಿನಿಮಾಗಳ ಮಾಹಿತಿಯನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಇವತ್ತು ನಾನು AK-47 ಸಿನಿಮಾದ ಬಗ್ಗೆ ಮಾಹಿತಿಯನ್ನು ಕೊಡ್ತಿರುವಂಥದ್ದು. AK-47 ಸಿನಿಮಾ ಶಿವರಾಜ್ ಕುಮಾರ್ ಅವರ ಅಭಿನಯದ 50ನೇ ಸಿನಿಮಾ. ಅದು 50ನೇ ಸಿನಿಮಾ ಅನ್ನೋ ಕಾರಣಕ್ಕೆ ಸಾಕಷ್ಟು ನಿರೀಕ್ಷೆ ಶುರು ಆಗ್ಬಿಡತ್ತೆ. ಜೊತೆಗೆ ಶಿವಣ್ಣನ 50ನೇ ಸಿನಿಮಾವನ್ನು ವಜ್ರೇಶ್ವರಿ ಕಂಬೈನ್ಸ್ನಲ್ಲೇ ತಯಾರು ಮಾಡಬೇಕು ಅಂತ ಆಗ ಪ್ಲ್ಯಾನ್ ಆಗಿದ್ದದ್ದು. ಪಾರ್ವತಮ್ಮ ರಾಜ್ಕುಮಾರ್ ಅವರೇ ಪ್ರೊಡ್ಯೂಸ್ ಮಾಡಬೇಕು, ಶಿವಣ್ಣನ 50ನೇ ಸಿನಿಮಾ ಅಂತಲೇ ಪ್ಲ್ಯಾನ್ ಇದ್ದದ್ದು. ಆದರೆ ಪಾರ್ವತಮ್ಮನವರು ಶಿವಣ್ಣನ 50ನೇ ಸಿನಿಮಾ ನಿರ್ಮಾಣ ಮಾಡುವ ಜವಾಬ್ದಾರಿಯನ್ನು, ಒಂದು ಸುವರ್ಣ ಅವಕಾಶವನ್ನು ಕೋಟಿ ನಿರ್ಮಾಪಕ ರಾಮು ಅವರಿಗೆ ವಹಿಸ್ತಾರೆ. ರಾಮು ಅವರು ಆ ಸಿನಿಮಾದಿಂದ ಅವರ ಜೀವನದ ದಿಕ್ಕೆ ಬದಲಾಯಿತು ಅಂತ ಎಷ್ಟೋ ಸರಿ ಹೇಳಿದ್ದಾರೆ. ರಾಮು ಅವರು ನನ್ನ ಸಂಸ್ಥೆಯ ನಿರ್ಮಾಣದಲ್ಲಿ AK-47, ಸಿಂಹದ ಮರಿ, ಗೋಲಿಬಾರ್, ಲಾಕಪ್ ಡೆತ್ ಈ ಸಿನಿಮಾಗಳು ಪ್ರಮುಖ ಸಾಲಿನಲ್ಲಿ ನಿಲ್ಲತ್ತೆ ಅಂತ ಎಷ್ಟೋ ಬಾರಿ ಹೇಳಿದ್ದಾರೆ. ಅದೇ ರೀತಿ ರಾಮು ಅವರಿಗೆ ಶಿವಣ್ಣನ 50ನೇ ಸಿನಿಮಾ ನಿರ್ಮಾಣ ಮಾಡುವಂತಹ ಒಂದು ಅವಕಾಶ ಸಿಗತ್ತೆ. ಶಿವಣ್ಣನ 50ನೇ ಸಿನಿಮಾ ಅಂತ ಗೊತ್ತಾದ ತಕ್ಷಣವೇ ಅಭಿಮಾನಿಗಳಲ್ಲಿ ಒಂದು ರೀತಿ ಪುಳಕ. ನಮ್ಮ ಶಿವಣ್ಣ ಇಷ್ಟು ಬೇಗ 50ನೇ ಸಿನಿಮಾವನ್ನು ಪೂರೈಸಿಕೆ ಮಾಡ್ತಾ ಇದ್ದಾರೆ. 86ರಲ್ಲಿ ಸಿನಿಮಾ ರಂಗಕ್ಕೆ ಎಂಟ್ರಿ ಆಗ್ತಾರೆ. 13 ವರ್ಷಕ್ಕೆ ಅವರು 50ನೇ ಸಿನಿಮಾದಲ್ಲಿ ನಟನೆ ಮಾಡ್ತಾ ಇರ್ತಾರೆ. 1999ರಲ್ಲಿ AK-47 ರಿಲೀಸ್ ಆಗುವಂಥದ್ದು. AK-47 ಚಿತ್ರೀಕರಣ ಶುರು ಆಗ್ತಿದ್ದಾಗೇ ಅಭಿಮಾನಿಗಳಲ್ಲಿ ಸಾಕಷ್ಟು ಕುತೂಹಲ ಶುರುವಾಗ್ಬಿಡತ್ತೆ. ಯಾವಾಗ ಶಿವಣ್ಣನ 50ನೇ ಸಿನಿಮಾ ಕಣ್ ತುಂಬ್ಕೋತೀವೋ ಅಂತಲೇ ಜಾತಕ ಪಕ್ಷಿಗಳನ್ನು ಕಾಯ್ತಾ ಇರ್ತಾರೆ. ಏನಿರ್ಬೋದು ಈ ಶಿವಣ್ಣ 50ನೇ ಸಿನಿಮಾದಲ್ಲಿ, ಅದು AK-47 ಅಂಥೇಳಿ ಒಂದು ಗನ್ ಹೆಸರನ್ನ ಇಟ್ಟಿದ್ದಾರೆ. ಸಂಪೂರ್ಣ ಸಾಹಸಮಯ ಚಿತ್ರ. ಓಂ ಪ್ರಕಾಶ್ ರಾವ್ ಅವರು ಡೈರೆಕ್ಟ್ರು. ಲಾಕಪ್ ಡೆತ್, ಸಿಂಹದ ಮರಿ ಈ ರೀತಿ ಅದ್ಭುತವಾದ ಆ್ಯಕ್ಷನ್ ಮೂವಿಗಳನ್ನು ತೆಗೆದಿರುವಂಥವ್ರು ಅವರು ಈ ಸಿನಿಮಾದ ಡೈರೆಕ್ಟರ್ ಆಗ್ತಾ ಇದ್ದಾರೆ. ಏನೋ ಇರುತ್ತೆ ಇದು. ರಾಮು ಮತ್ತು ಓಂ ಪ್ರಕಾಶ್ ಕಾಂಬಿನೇಷನ್ನಲ್ಲಿ ಎಲ್ಲ ಸಿನಿಮಾಗಳು ಕೂಡ ಧೂಳೆಬ್ಸಿರುವಂತಹ ಸಿನಿಮಾಗಳೇ. ಇದು ಕೂಡ ಅದೇ ರೀತಿ ಧೂಳೆಬ್ಬಿಸುತ್ತೆ ಅಂಥೇಳಿ ಅಭಿಮಾನಿಗಳಲ್ಲಿ ನಿರೀಕ್ಷೆ, ಕುತೂಹಲ. ಮತ್ತು ಆ ಸಿನಿಮಾ DTSನಲ್ಲಿ ತಯಾರಾಗತ್ತೆ ಅಂತ ಅನೌನ್ಸ್ ಮಾಡಿಸ್ತಾರೆ. ಅದು ಅಭಿಮಾನಿಗಳಲ್ಲಿ ಸಾಕಷ್ಟು ಖುಷಿಗೆ ಕಾರಣವಾಗುವಂಥದ್ದು ಮತ್ತು ಅವರ ನಿರೀಕ್ಷೆಯ ಮೂಟೆ ಮತ್ತಷ್ಟು ತೂಕವಾಗ್ತಾ ಹೋಗುತ್ತೆ. ಆಗ್ತಾನೆ DTS ಅನ್ನೋದು ಶುರುವಾಗಿರುತ್ತೆ ಕಾಲ. ಹಿಂದಿ ಮತ್ತು ತಮಿಳ್ ಸಿನಿಮಾಗಳಲ್ಲಿ DTS ಅದಾಗಲೇ ಶುರು ಆಗಿಬಿಟ್ಟಿರ್ತದೆ. ಆದರೆ ಕನ್ನಡದಲ್ಲಿ ಅದೇ ಮೊಟ್ಟ ಮೊದಲ DTS ಸಿನಿಮಾ, ಡಿಜಿಟಲ್ ಟ್ರ್ಯಾಕಿಂಗ್ ಸೌಂಡ್ ಸಿಸ್ಟಮ್. ಆ ಸಿಸ್ಟಮ್ನಲ್ಲಿ ಸಿನಿಮಾವನ್ನು ನಿರ್ಮಾಣ ಮಾಡ್ತಾ ಇರ್ತಾರೆ. ಆಗಿನ ಕಾಲಕ್ಕೆ DTS ಮಾಡಬೇಕು ಅಂದ್ರೇ ಲಕ್ಷಾಂತರ ರೂಪಾಯಿ ಖರ್ಚಾಗೋದು. ಮೊದಲೇ ಕೋಟಿ ನಿರ್ಮಾಪಕ ಇವ್ರಿಗೆ ಅದು ಯಾವ ಮೂಲೆ ಚೆನ್ನಾಗಿ ಮಾಡ್ತಾರೆ ಅಂಥೇಳಿ ಅಭಿಮಾನಿಗಳಲ್ಲಿ ಎಲ್ಲಿಲ್ಲದ ಒಂದು ನಂಬಿಕೆ. ಅದೇ ರೀತಿ ರಾಮು ಅವರು ಕೂಡ ಆ ಸಿನಿಮಾಗೆ ಸಾಕಷ್ಟು ಹಣವನ್ನು, ಕೋಟ್ಯಾಂತರ ರೂಪಾಯಿ ಹಣವನ್ನು ಸುರಿತಾರೆ. ಸಿನಿಮಾ ನಾವು ಹೇಗೆ ಅಂದ್ಕೊಂಡಿದ್ದೀವಿ ಅದೇ ರೀತಿ ಬರಬೇಕು, ಎಲ್ಲೂ ಕೊರತೆ ಆಗಬಾರ್ದು, ಯಾವುದೇ ಕಾರಣಕ್ಕೂ ಯಾವ ಸೀನ್ನಲ್ಲೂ ಕೊರತೆ ಆಗಬಾರ್ದು, ಡೈರೆಕ್ಟ್ರ್ ಏನು ಕೇಳ್ತಾರೆ ಎಲ್ಲವನ್ನು ಕೊಡೋಣ ಅನ್ನೋ ತೀರ್ಮಾನಕ್ಕೆ ರಾಮು ಅವರು ಬರ್ತಾರೆ. ಯಾಕಂದರೆ ಅವರಿಗೆ ಶಿವಣ್ಣನ ಕಾಲ್ ಶೀಟ್ ಸಿಕ್ಕಿರೋದೇ ಒಂದು ದೊಡ್ಡ ನಿಧಿ ಸಿಕ್ಕಿದಾಗೆ. ಯಾಕಂದರೆ 50ನೇ ಸಿನಿಮಾ, ವಜ್ರೇಶ್ವರಿ ಸಂಸ್ಥೆನಲ್ಲೇ 50ನೇ ಸಿನಿಮಾ ಮಾಡಬೇಕು ಅಂತ ಇದ್ದರು. ಆದರೆ ಅದೃಷ್ಟ ರಾಮು ಅವ್ರಿಗೆ ಒಲಿದು ಬರುತ್ತೆ. ಆ ನಂಬಿಕೆ ಏನಂದರೆ ಪಾರ್ವತಮ್ಮನವರ ನಂಬಿಕೆನ ಉಳಿಸ್ಕೋಬೇಕು. ಆ ಸಂಸ್ಥೆ ನಂಬಿ ನನಗೆ 50ನೇ ಸಿನಿಮಾವನ್ನು ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ
ಅಂಥೇಳಿ ರಾಮು ಅವರು ಆ ಸಿನಿಮಾದ ಬಗ್ಗೆ ವಿಶೇಷ ನಿಗಾವನ್ನು ವಹಿಸಿ ಎಲ್ಲೂ ಯಾವುದೇ ರೀತಿಯಲ್ಲೂ ಸಿನಿಮಾದಲ್ಲಿ ಕೊರತೆ ಆಗಬಾರ್ದು, ಆ ರೀತಿ ನಾವು ಅಚ್ಚುಕಟ್ಟಾಗಿ ತೆಗಿಬೇಕು ಅಂತೇಳಿ ರಾಮು ಅವರು ತೀರ್ಮಾನ ಮಾಡ್ಕೋತಾರೆ. ಆ ಸಿನಿಮಾದ ಬಗ್ಗೆ ವಿಶೇಷ ಗಮನವನ್ನು ವಹಿಸಿ ಆ ಸಿನಿಮಾ ಶೂಟಿಂಗ್ ಆಗುವಾಗ ಅಲ್ಲೇ ಸ್ಪಾಟಲ್ಲಿ ಇದ್ದು ಪ್ರತಿಯೊಂದು ವಿಚಾರವನ್ನು ಭಾಳ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ಈ ರೀತಿ AK-47 ಸಿನಿಮಾ ಚಿತ್ರೀಕರಣ ಶುರುವಾಗುತ್ತೆ. ಆ ಸಿನಿಮಾದಲ್ಲಿ ಯಾರು ನಾಯಕಿ ಆಗಬೇಕು ಅಂತ ಬಂದಾಗ ಆಗ ತಾನೇ ಸಿನಿಮಾ ಕರ್ನಾಟಕದಲ್ಲಿ ಅದ್ದೂರಿ ಸಕ್ಸಸ್ ಆಗಿಬಿಟ್ಟಿರ್ತಾರೆ 98ರಲ್ಲಿ. ಆ ಸಿನಿಮಾದ ನಾಯಕಿ ಚಾಂದಿನಿಯವರನ್ನೇ ಇದಕ್ಕೆ ಹೀರೋಯಿನ್ ಆಗಿ ಆಯ್ಕೆ ಮಾಡ್ಕೋತಾರೆ. ಅದು ಕೂಡ ಆ ಸಿನಿಮಾಗೆ ಪ್ಲಸ್ ಪಾಯಿಂಟ್ ಆಯಿತು. ಚಾಂದಿನಿ ಒಳ್ಳೆ ನಟಿ ಅಂತ ಹೆಸರು ಮಾಡಿರ್ತಾರೆ. ಸಿನಿಮಾದಲ್ಲಿ ಅವರ ನಟನೆ ಭಾಳ ಅಮೋಘವಾಗಿರುತ್ತೆ. ಹೀಗಾಗಿ ಅವರನ್ನೇ ಈ ಸಿನಿಮಾದ ನಾಯಕಿಯಾಗಿ ಆಯ್ಕೆ ಮಾಡ್ಕೋತಾರೆ. ಜೊತೆಗೆ ಆ ಸಿನಿಮಾದ ಸಂಗೀತ ನಿರ್ದೇಶಕರು ನಾದಬ್ರಹ್ಮ ಹಂಸಲೇಖ, ರಾಮು ಅವರ ಫೇವ್ರೆಟ್ ಮ್ಯೂಸಿಕ್ ಡೈರೆಕ್ಟರ್. ರಾಮು ಅವರ ಪ್ರತಿ ಸಿನಿಮಾಗೂ ನಾದಬ್ರಹ್ಮ ಹಂಸಲೇಖ ಅವರೇ ಮ್ಯೂಸಿಕ್ ಬಾರಿಸುವಂಥದ್ದು. ಇದಕ್ಕೂ ಕೂಡ ಹಂಸಲೇಖ ಅವರೇ ಮ್ಯೂಸಿಕ್ ಡೈರೆಕ್ಟರಾಗಿ ಆಯ್ಕೆ ಆಗ್ತಾರೆ. ಅಲ್ಲಿ ಮತ್ತೆ ಅಭಿಮಾನಿಗಳಿಗೆ ಕುತೂಹಲ ಶುರುವಾಗೋದು. ನಾದಬ್ರಹ್ಮ ಇದಕ್ಕೆ ಮ್ಯೂಸಿಕ್ ಅಂದಮೇಲೆ ಕೇಳೋಂಗೆ ಇಲ್ಲ. ಹಿನ್ನೆಲೆ ಸಂಗೀತ ಅಂತೂ ಅತ್ಯದ್ಭುತವಾಗಿ ಕೊಡ್ತಾರೆ. ಯಾಕಂದರೆ 50ನೇ ಸಿನಿಮಾ ಆ್ಯಕ್ಷನ್ ಮೂವಿಗೆ ಹಿನ್ನೆಲೆ ಸಂಗೀತ ಕೊಡುವುದರಲ್ಲಿ ಹಂಸಲೇಖ ಅವರು ಎತ್ತಿದ ಕೈ. ಅವರ ಆ್ಯಕ್ಷನ್ ಮೂವಿಗಳನ್ನ ನೋಡಿ, ಹಂಸಲೇಖ ಅವ್ರು ಮ್ಯೂಸಿಕ್ ಕೊಟ್ಟಿರುವಂಥ ಆ್ಯಕ್ಷನ್ ಮೂವಿಗಳು ಎಲ್ಲದರಲ್ಲೂ ಕೂಡ ಹಿನ್ನೆಲೆ ಸಂಗೀತ ಅತ್ಯದ್ಭುತವಾಗಿರುತ್ತೆ. ಆ ಹಿನ್ನೆಲೆ ಸಂಗೀತವೇ ಆ ಸಿನಿಮಾಗಳಿಗೆ ಹೈಲೈಟ್ ಆಗಿಬಿಟ್ಟಿರ್ತದೆ. ಹೀಗಾಗಿ ಹಂಸಲೇಖ ಅವರು ಈ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ ಅಂದ ತಕ್ಷಣ ಅಭಿಮಾನಿಗಳು ಇನ್ನೂ ಆ ಸಿನಿಮಾದಲ್ಲಿ ಹಾಡು ಮ್ಯೂಸಿಕ್ ಬಗ್ಗೆ ನಾವು ಮಾತಾಡೋಗಿಲ್ಲ ಬಿಡಪ್ಪ, ಅದ್ರ ಬಗ್ಗೆ ನಾವು ಏನು ಯೋಚನೆ ಮಾಡೋಂಥದ್ದು ಬೇಡ, ಅತ್ಯದ್ಭುತವಾಗಿರುತ್ತೆ ಅಂತ ತೀರ್ಮಾನಕ್ಕೆ ಬಂದ್ಬಿಡ್ತಾರೆ. ಆದರೆ ಅಲ್ಲೇ ಒಂದು ಟ್ವಿಸ್ಟ್ ಇರೋದು. AK-47 ಸಿನಿಮಾದಲ್ಲಿ ಮೊದಲಿಗೆ ಒಂದು ಹಾಡು ಹಾಕೋದು ಬೇಡ ಅಂತ ಆಗಿರುತ್ತೆ. ಆ ಸಿನಿಮಾ ಲೆಂತ್ ಅಂದರೆ 3 ಅವರ್ ಸಿನಿಮಾ ಬರುತ್ತೆ. ಜೊತೆಗೆ ಇದೆಲ್ಲ ಸಂಪೂರ್ಣ ಸಾಹಸಮಯ ಸಿನಿಮಾ ಅಲ್ವಾ, ಇದಕ್ಕೆ ಹಾಡುಗಳು ಬೇಡವೇ ಬೇಡ, ಫೈಟಿಂಗ್ ಸಿನಿಮಾ, ನಾವು ಅದೇ ಆ ಹಾಡುಗಳಿಗೆ ಬಳಸ್ತೇನೆ ಸಿನಿಮಾ ಮಾಡೋಣ ಅಂತ ತೀರ್ಮಾನ ಮಾಡ್ಕೊಂಡಿರ್ತಾರೆ. ಆದರೆ ರಾಮು ಅವರು ತಲೆಗೆ ಒಂದು ಯೋಚನೆ ಬರುತ್ತೆ. ಶಿವಣ್ಣನ 50ನೇ ಸಿನಿಮಾದಲ್ಲಿ ಒಂದೇ ಒಂದು ಸಾಂಗ್ ಇಲ್ಲ ಅಂದರೆ ಅಭಿಮಾನಿಗಳು ಸುಮ್ಮನೆ ಇರ್ತಾರ, ಸುಮ್ಮನೆ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಬೇಕಾಗತ್ತೆ ಅಂತೇಳಿ ಹಂಸಲೇಖ ಅವರು ಮ್ಯೂಸಿಕ್ ಡೈರೆಕ್ಟರ್ ಇದ್ಮೇಲೆ ನಾವು ಸಾಂಗ್ಸ್ ಇಡಲಿಲ್ಲ ಅಂದರೆ ಏನು ಚೆಂದ, ಇರಲೇಬೇಕು ಅಂತೇಳಿ ಹಂಸಲೇಖ ಅವ್ರಿಗೆ ಹಾಡುಗಳು 5 ಹಾಡುಗಳು ಬರೆಯೋದಕ್ಕೆ ಹೇಳ್ತಾರೆ. ಆ 5 ಹಾಡುಗಳು ಎಷ್ಟು ಅತ್ಯದ್ಭುತ ಹಾಡುಗಳು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತು. ಅಂಥ ಒಂದು ಭರ್ಜರಿ ಸಾಂಗ್ಗಳನ್ನು ಹಂಸಲೇಖ ಅವರು AK-47 ಸಿನಿಮಾ ಕೊಡ್ತಾರೆ. ಆ ಹಾಡೇ ಆ ಸಿನಿಮಾದ ತೂಕವನ್ನು ಮತ್ತಷ್ಟು ಹೆಚ್ಚು ಮಾಡಿಬಿಡುತ್ತೆ. ಆ ಸಿನಿಮಾ ಇನ್ನೂ ರಿಲೀಸ್ ಆಗೋ ಹೊತ್ತಲ್ಲೂ ಕೂಡ ಅದರಲ್ಲಿ ಸಾಂಗ್ಸ್ ಇರಲ್ಲ ಅಂತಲೇ ಸುದ್ದಿ ಆಗ್ತಾಯಿತ್ತು. ಆದರೆ ಅಭಿಮಾನಿಗಳಿಂದ ಅಪಸ್ವರ ಶುರುವಾಗುತ್ತೆ. ಶಿವಣ್ಣನ 50ನೇ ಸಿನಿಮಾದಲ್ಲಿ ಸಾಂಗ್ ಇಲ್ಲ ಅಂದರೆ ಹೆಂಗೆ, ಅದು ನಾದಬ್ರಹ್ಮ ಹಂಸಲೇಖ ಅವರು ಆ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರು, ಅವರು ಮ್ಯೂಸಿಕ್ ಡೈರೆಕ್ಟರ್ದು ಹಾಡಿಲ್ಲ ಅಂದರೆ ಹೇಗೆ ಅಂತೇಳಿ ಅಪಸ್ವರ ಶುರುವಾಗ್ತಿದ್ದಾಗೇ 5 ಸಾಂಗ್ಗಳನ್ನು ಸೇರಿಸ್ತಾರೆ. ಕ್ಯಾಸೆಟ್ ಬಿಡುಗಡೆ ಆಗುತ್ತೆ. ಆ ಕ್ಯಾಸೆಟ್ ಬಿಡುಗಡೆ ಆದ ದಿನ ಮುಗಿಬಿದ್ದು ಆ ಕ್ಯಾಸೆಟನ್ನು ಕೊಂಡ್ಕೋತಾರೆ. ಯಾಕಂದರೆ ಹಾಡುಗಳು ಅಷ್ಟು ಫೈನಾಗಿ ಬಂದುಬಿಟ್ಟಿರ್ತದೆ. 5 ಹಾಡು ಸೂಪರ್ ಆಗಿರುತ್ತೆ. ಒಂದು SPB ಅವ್ರು ಹಾಡಿರ್ತಾರೆ, ಆ ಹಾಡಂತೂ ಅದ್ಭುತ. ಆಗ ಒಂದು ಮಾತು ಕೇಳಿ ಬಂದಿತ್ತು, SPB ಅವರು ಅದರಲ್ಲಿ ಹಾಡಿರೋದು ಅದೇ ಓ ಮೈಸನ್ ಅಂತಿದೆ ನೋಡಿ, ಆ ಸಾಂಗನ್ನು ಅಣ್ಣವರ ಕೈಲಿ ಆಡಿಸ್ಬೋದಾಗಿತ್ತಲ್ಲ ಅಂತಲೂ ಕೂಡ ಕೆಲವರು ಹೇಳಿದ್ರು. ಅಣ್ಣವರು ಶಿವಣ್ಣವರ ತಂದೆ, ಆ ಸಿನಿಮಾದಲ್ಲಿ ಮಗನ ಬಗ್ಗೆ ಆ ತಂದೆ ಹಾಡು ಹೇಳುವಂಥದ್ದಲ್ವಾ, ಅಣ್ಣವ್ರ ಕೈಲಿ ಆ ಹಾಡನ್ನು ಆಡಿಸ್ಬೇಡ ಅಂತಲೂ ಕೂಡ ಮಾತುಗಳು ಕೇಳಿ ಬಂದಿತ್ತಂತ. ಸಿನಿಮಾ ಮೊದಲೇ 3 ಗಂಟೆ ಸಿನಿಮಾ. ಈ ಸಿನಿಮಾದಲ್ಲಿ ನಾವು ಸಾಂಗ್ಸು ಪೂರ್ತಿಯಾಗಿ ಯೂಸ್ ಮಾಡ್ತಾಯಿಲ್ಲ, ಮಧ್ಯದಲ್ಲಿ ಒಂದು ಸ್ವಲ್ಪ ಸಾಂಗ್ಗಳನ್ನು ಹಾಕೋದು. ಅಣ್ಣವ್ರ ಕೈಲಿ ನಾವು ಸಾಂಗನ್ನು ಆಡಿಸಿ ಆ ಸಾಂಗನ್ನು ಸಿನಿಮಾದಲ್ಲಿ ಯೂಸ್ ಮಾಡ್ಕೊಳ್ಳಿಲ್ಲ ಅಂದರೆ ನಿಜವಾಗ್ಲೂ ಅಭಿಮಾನಿಗಳು ಸುಮ್ಮನಿರ್ತಾರ, ದಂಗೆ ಹೇಳ್ಬಿಡ್ತಾರೆ. ಆಮೇಲೆ ಅಣ್ಣವ್ರ ಕೈಲಿ ಸಾಂಗ್ ಆಡಿಸ್ತೀವಿ ಅಂದರೆ ಆ ಸಿನಿಮಾ ಹಾಡು 5.5 ನಿಮಿಷ ಇದೆ ಆ ಸಾಂಗು, ಆ 5.5 ನಿಮಿಷ ಹಾಡನ್ನು ನಾವು ಸಿನಿಮಾದಲ್ಲಿ ಉಪಯೋಗಿಸಲೇಬೇಕಾಗತ್ತೆ. ಆಮೇಲೆ ಅಭಿಮಾನಿಗಳು ಸುಮ್ಮನೆ ಇರ್ತಾರ ಅಂಥೇಳಿ ಅಣ್ಣವ್ರ ಕೈಲಿ ಆ ಸಾಂಗನ್ನು ಆಡಿಸ್ಬೇಕು ಅನ್ನೋ ನಿರ್ಧಾರದಿಂದ ಹಿಂದೆ ಸರಿತಾರೆ. ಅದನ್ನು SPB ಅವರು ಆಡ್ತಾರೆ. SPB ಅವರು ಕೂಡ ಸೂಪರಾಗಿ ಆಡಿರ್ತಾರೆ. ಮತ್ತು ಶಂಕರ್ ಮಹಾದೇವನ್ ಅವರೊಂದು ಹಾಡು ಹೇಳ್ತಾರೆ, ಹರಿಹರನ್, ಜೇಸುದಾಸ್, ರಾಜೇಶ್ ಕೃಷ್ಣನ್, ಈ ರೀತಿ ಘಟಾನುಘಟಿ ಗಾಯಕರಿಂದ ಹಂಸಲೇಖ ಅವರು ಸಾಂಗ್ಸ್ಗಳನ್ನು ಆಡಿಸ್ತಾರೆ. 5 ಕೂಡ ಅತ್ಯದ್ಭುತವಾದ ಹಾಡುಗಳು. ಆ ಸಿನಿಮಾ ರಿಲೀಸ್ ಆಗೋದು ಇನ್ನೊಂದು ಕಮ್ಮಿ ದಿನ ಇರುವಾಗ ಕ್ಯಾಸೆಟ್ ರಿಲೀಸ್ ಆಗಿದ್ದು. ಆ ಸಾಂಗ್ ಕೇಳ್ತಿದ್ದಾಗೇ ಅಭಿಮಾನಿಗಳಲ್ಲಿ ಅಯ್ಯೋ ಈ ಸಿನಿಮಾ ಯಾವಾಗಪ್ಪ ನೋಡ್ತೀವಿ ಅನ್ನೋ ರೀತಿಯಲ್ಲಿ ಹುಚ್ಚೆದ್ದು ಕುಣಿಯೋಕ್ಕೆ ಶುರು ಮಾಡಿಬಿಡ್ತಾರೆ. ಆ ಸಿನಿಮಾ ಶೂಟಿಂಗ್ ಶುರುವಾದ ದಿನದಿಂದ ಹಿಡಿದು ಆ ಸಿನಿಮಾ ಬಿಡುಗಡೆ ಆಗೋವರೆಗೂ ಶಿವಣ್ಣನ ಅಭಿಮಾನಿಗಳಿಗೆ AK-47 ಸಿನಿಮಾದೇ ಗುಂಗು. ಆ ಸಿನಿಮಾ ಯಾವಾಗ ನಾವು ಕಣ್ಣು ತುಂಬ್ಕೋತೀವೋ, ಹೇಗೆ ಬಂದಿರತ್ತೋ, ಅದು ಬೇರೆ ಸಂಪೂರ್ಣ ಅದು
ಬಾಂಬೆಲಂತೆ ಆ ಸಿನಿಮಾ ಶೂಟಿಂಗ್ ನಡೀತಾ ಇರೋದು. ಬಾಲಿವುಡ್ ನಟರು ಕೂಡ ಅದರಲ್ಲಿ ನಟಿಸ್ತಾ ಇದ್ದಾರಂತೆ. ವಿಲನ್ ಬೇರೆ ಬಾಲಿವುಡ್ನಿಂದ ಕರ್ಕೊಂಬಂದಿರ್ತಾರೆ, ಆಶೀಶ್ ವಿದ್ಯಾರ್ಥಿ. ಅದರಲ್ಲಿ ಕಮಿಷನರ್ ಪಾರ್ಟ್ ಮಾಡಿರುವಂಥ ಓಂ ಪುರಿ, ಇವರೆಲ್ಲರೂ ಕೂಡ ಬಾಲಿವುಡ್ನ ಅತ್ಯದ್ಭುತ ನಟರು. ಎಲ್ಲ ಕಾರಣಗಳಿಂದ AK-47 ಚಿತ್ರೀಕರಣ ಶುರುವಾದ ದಿನದಿಂದಾನೇ ಕುತೂಹಲನ ಶುರು ಮಾಡುತ್ತೆ. ಮತ್ತು ಶಿವಣ್ಣನ ಅಭಿಮಾನಿಗಳು ಪ್ರತಿದಿನ ಆ ಸಿನಿಮಾದ ಬಗ್ಗೆನೇ ಯೋಚನೆ ಮಾಡೋರು. ಆಗ ಆ ಮಟ್ಟಿಗೆ ಸಿನಿಮಾ ಹುಚ್ಚಿರುತ್ತೆ ಅಭಿಮಾನಿಗಳಿಗೆ. AK-47 50ನೇ ಸಿನಿಮಾ ಅನ್ನೋ ಕಾರಣಕ್ಕೆ ಆ ಸಿನಿಮಾವನ್ನು ಕಣ್ಣು ತುಂಬಿಕೊಳ್ಳೋ ತನಕ ಅವರಿಗೆ ತಾಳ್ಮೆನೇ ಇಲ್ಲ. ಬೇಗ ಶೂಟಿಂಗ್ ತೆಗೆದು ಬೇಗ ರಿಲೀಸ್ ಮಾಡಿಬಿಡ್ಲಿ ಅನ್ನೋದೇ ಅವ್ರ ಮನಸ್ಸಿನಲ್ಲಿದ್ದದ್ದು. ಅದೇ ರೀತಿ ಸಿನಿಮಾದಲ್ಲಿ ಒಂದು ಟ್ಯಾಗ್ ಲೈನ್ ಕೊಟ್ಟಿರ್ತಾರೆ, ದ ಬಿಗ್ಗೆಸ್ಟ್ ಫಿಲಮ್ ಎವರ್ ಮೇಡ್ ಆನ್ ದ ಕನ್ನಡ ಸ್ಕ್ರೀನ್ ಅಂತೇಳಿ. ಅದು ಅದೇ ರೀತಿ ಕನ್ನಡ ಸ್ಕ್ರೀನ್ನಲ್ಲಿ ಅತ್ಯದ್ಭುತ ಅತಿ ದೊಡ್ಡ ಸಾಹಸಮಯ ಚಿತ್ರವಾಗಿ ಇವತ್ತಿಗೂ ದಾಖಲಾಗಿದೆ. ಆ ಸಿನಿಮಾ ಅವ್ರು ಪ್ಲ್ಯಾನ್ ಮಾಡ್ಕೊಂಡಿದ್ದಂಗೆ ಅದು 3 ಗಂಟೆ ಸಿನಿಮಾ. ಇನ್ನು ಹಂಸಲೇಖ ಅವ್ರು ಬರೆದಿರುವ 5 ಹಾಡುಗಳು ಅದರಲ್ಲಿ ನೋಡಿ, ಪ್ರತಿ ಸಿನಿಮಾದಲ್ಲೂ ಹಂಸಲೇಖ ಅವರು 2 ಸ್ಟ್ಯಾನ್ಸಾ ಬರೆದಿರ್ತಾರೆ ಹಾಡುಗಳು. ಆದರೆ AK-47ನಲ್ಲಿ 5 ಹಾಡುಗಳು ಕೂಡ 3 ಸ್ಟ್ಯಾನ್ಸಾ ಇದೆ. 5 ಹಾಡುಗಳು ಕೂಡ 6 ನಿಮಿಷದ ಮೇಲಿರುವಂಥದ್ದು, 6-6.5 ನಿಮಿಷದ ಹಾಡುಗಳು. ಅಕಸ್ಮಾತಾಗ 5 ಹಾಡುಗಳನ್ನು ಆ ಸಿನಿಮಾದಲ್ಲಿ ನಾವು ಸೇರಿಸ್ಕೋತೀವಿ ಅಂತೇನಾದರೂ ಅವ್ರು ಅಂದ್ಕೊಂಡಿದ್ದಿದ್ರೆ ಮತ್ತೆ 40 ನಿಮಿಷ ಎಕ್ಸ್ಟ್ರಾ ಆಗ್ತಿತ್ತು. ಈ ಮೊದಲೇ ಸಿನಿಮಾ 3 ಅವರ್ ಬಂದಿದೆ, ಈ ಹಾಡುಗಳನ್ನು 5 ಸೇರಿಸ್ಕೋತೀನಿ ಅಂದರೆ 40 ನಿಮಿಷ, 3 ಗಂಟೆ 40 ನಿಮಿಷ ಆಗ್ಬಿಡೋದು. ಅದು ಸಾಧ್ಯನಾ? ಅಷ್ಟು ದೊಡ್ಡ ಸಿನಿಮಾ ಆಗುತ್ತೆ ಅನ್ನೋ ಕಾರಣಕ್ಕೆ ಹಾಡುಗಳನ್ನು ಒಂದು ಚೂರು ಸೀನ್ಗಳ ಜೊತೆ ಮಿಕ್ಸ್ ಮಾಡಿ ಸೇರಿಸ್ಬಿಡ್ತಾರೆ. ಹೀಗಾಗಿ ಅದು 5 ಹಾಡುಗಳು ಅತ್ಯದ್ಭುತ ಹಾಡುಗಳು. ಕನ್ನಡ ಚಿತ್ರಪ್ರೇಮಿಗಳಿಗೆ ಪೂರ್ಣ ಪ್ರಮಾಣದಲ್ಲಿ ಸಿನಿಮಾದಲ್ಲಿ ನೋಡೋ ಅವಕಾಶ ಸಿಗೋದಿಲ್ಲ. ಆದರೂ ಮಧ್ಯದಲ್ಲಿ ಬರುವಂತಹ ಆ ಹಾಡುಗಳನ್ನೇ ಕೇಳಿ ಖುಷಿ ಪಡ್ತಾರೆ. ಸಿನಿಮಾ ರಿಲೀಸ್ ಆಗುತ್ತೆ. ಸಿನಿಮಾ ರಿಲೀಸ್ ಆಗೋದು 10 ದಿನ ಮುಂಚಿತವಾಗಿಯೇ ಕರ್ನಾಟಕದ ಎಲ್ಲ ಚಿತ್ರಮಂದಿರಗಳಲ್ಲೂ, ಅಂದರೆ ಎಲ್ಲೆಲ್ಲಿ AK-47 ಸಿನಿಮಾ ರಿಲೀಸ್ ಆಗ್ತಾ ಇದೆಯೋ ಆ ಎಲ್ಲ ಚಿತ್ರಮಂದಿರಗಳಲ್ಲೂ 10 ದಿನ ಮುಂಚಿತವಾಗಿಯೇ ಕಟೌಟನ್ನು ನಿಲ್ಲಿಸ್ತಾರೆ. ಕಟೌಟ್ ಅಂದರೆ ಏನು ಸಾಮಾನ್ಯ ಕಟೌಟ್ ಅಲ್ಲ, 40 ಅಡಿ 30 ಅಡಿ ಕಟೌಟ್ ಅಲ್ಲ, ಸಾಧ್ಯವಾದಷ್ಟು 100 ಅಡಿ ತನಕ. ಬೆಂಗಳೂರಲ್ಲಿ 100 ಅಡಿ ಕಟೌಟ್ ಸಂತೋಷಲ್ಲಿ ಅಂತ ಕಾಣುತ್ತೆ. ಬೆಂಗಳೂರಲ್ಲಿ ಸಂತೋಷ್ ಮೇನ್ ಥಿಯೇಟ್ರು, ಮೈಸೂರಿನಲ್ಲಿ ಸಂಗಮ್, ರಾಜ್ಕಮಲ್ ಮತ್ತು ಸರಸ್ವತಿ ಚಿತ್ರಮಂದಿರಕ್ಕೆ ಆ ಸಿನಿಮಾ ರಿಲೀಸ್ ಆಗುತ್ತೆ. ಯಾಕೆಂದರೆ ರಾಜ್ಕಮಲಲ್ಲೂ DTS ಇರುತ್ತೆ ಮತ್ತು ಸಂಗಮ್ನಲ್ಲಿ AK-47ಗೋಸ್ಕರನೇ ರಾಮು ಅವರೇ ಖರ್ಚು ಮಾಡಿ ಆ ಥಿಯೇಟ್ರಿಗೆ DTS ಸೌಂಡನ್ನು ಹಾಕ್ಸಿದ್ರು. ಅವಾಗ ಅದು ಇನ್ನೂ ಅವಾಗ ಚರ್ಚೆ ಆಗ್ತಿತ್ತು, ಇವ್ರು ರಾಮುನೇ ಖರ್ಚು ಮಾಡಿ ಹಾಕ್ಸ್ತಾ ಇದ್ದಾರಂತಪ್ಪ ಸಂಗಮ್ಗೆ ಅಂಥೇಳಿ ಚರ್ಚೆ ನಡೀತಿತ್ತು. ಆ ರೀತಿ ಸಂಗಮ್, ರಾಜ್ಕಮಲ್ ಮತ್ತು ಸರಸ್ವತಿ ಚಿತ್ರಮಂದಿರದಲ್ಲ ಸಿನಿಮಾ ರಿಲೀಸ್ ಆಗುತ್ತೆ. ಆ ಸಿನಿಮಾ ರಿಲೀಸ್ ನಾಳೆ ಅನ್ನುವಾಗ, ಇನ್ನು 2 ದಿನ ಅನ್ನುವಾಗಲೇ ಶುರು ಆಗ್ಬಿಡುತ್ತೆ ಅಭಿಮಾನಿಗಳ ಸಂಭ್ರಮಾಚರಣೆ. ಟಿಕೆಟ್ ಸಿಕ್ಕಿದ್ರೆ ಅದೇ ಪುಣ್ಯ, ಮಾಣಿ ಶೋ ಸಿಕ್ಬಿಟ್ರೆ ಅದೇ ಅವರಿಗೆ ನಿಧಿ ಸಿಕ್ಕಿದಾಗೆ. ಆ ರೀತಿ AK-47 ಸಿನಿಮಾದ ಟಿಕೆಟ್ಗೆ ಎಲ್ಲಿಲ್ಲದ ಬೇಡಿಕೆ ಶುರುವಾಗುತ್ತೆ. ಮತ್ತು ಆ ಸಿನಿಮಾದಿಂದನೇ ಕನ್ನಡ ಚಿತ್ರಗಳ ದರಗಳು ಜಾಸ್ತಿ ಆಗಿದ್ದು. ಯಾಕಂದರೆ ಆ ಸಿನಿಮಾದಲ್ಲಿ ಕೋಟಿಗಟ್ಟಲೆ ಸುರಿದಿರ್ತಾರೆ ರಾಮು ಅವರು. ಆ ಸಿನಿಮಾಗೆ ಎಲ್ಲೆಲ್ಲಿ ಆ ಸಿನಿಮಾ ಹಾಕಿರ್ತಾರೋ ಆ ಎಲ್ಲ ಚಿತ್ರಮಂದಿರಗಳಲ್ಲೂ ರೇಟ್ ಆಫ್ ಅಡ್ಮಿಷನ್ ಜಾಸ್ತಿ ಮಾಡ್ತಾರೆ. ಅದು ಕೂಡ ಅವಾಗ ಚರ್ಚೆ ಆಯಿತು. ಮಾಲೀಕರು ಏನು ಅನ್ಕೋತಾ ಇದ್ರು, ಥಿಯೇಟ್ರಲ್ಲಿ ಕೆಲಸ ಮಾಡ್ತಿದ್ದಂಥವ್ರು, ಅಯ್ಯೋ ಇಷ್ಟೊಂದು ರೇಟ್ ಮಾಡಿದ್ದಾರೆ, ಮೇಲೆ ಜನ ಬರ್ತಾರಾ, ಮೊದಲನೇ ವಾರ ಏನೋ ಜನ ನೋಡ್ತಾರೆ, 2ನೇ ವಾರದಿಂದ ಕಲೆಕ್ಷನ್ ಡ್ರಾಪ್ ಆಗಿಬಿಟ್ರೆ ಅಂತೆಲ್ಲ ಯೋಚನೆ ಮಾಡಿರ್ತಾರೆ. ಆದರೆ ಆ ಸಿನಿಮಾ ಅತ್ಯದ್ಭುತವಾಗಿ ಬಂದಿರುತ್ತೆ. 2ನೇ ವಾರ ಅಲ್ಲ, 10ನೇ ವಾರ ಆದರೂ ಕೂಡ ಹೌಸ್ಫುಲ್. ಎಲ್ಲೆಲ್ಲಿ ಹಾಕಿದಾರೋ ಅಲ್ಲೆಲ್ಲ ಕಡೆ ಭರ್ಜರಿ ಕಲೆಕ್ಷನು. ಆ ಸಿನಿಮಾ ರಿಲೀಸ್ ದಿನ ಮೊದಲನೇ ದಿನ ಮೈಸೂರಿನಲ್ಲಿ ನಡೆದಂಥ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಸಂಗಮ್ ಥಿಯೇಟ್ರಲ್ಲಿ ನಡೆದಿದ್ದು. ಅದು 3 ಗಂಟೆ ಟೈಮ್ ಸಿನಿಮಾ. ಮಾರ್ನಿಂಗ್ ಶೋ 10 ಗಂಟೆಗೇನೋ 9:30ಗೇನೋ ಶುರು ಆಗುತ್ತೆ ಸಂಗಮ್ ಥಿಯೇಟ್ರಲ್ಲಿ. ಫಿಲಮ್ ಇಂಟ್ರಲ್ ಆಗಿ ಒಂದು ಸ್ವಲ್ಪ ಹೊತ್ತಿಗೆ ಅಲ್ಲಿ ಸೌಂಡು ಕೈ ಕೊಟ್ಬಿಡುತ್ತೆ. DTS ಅದು ಹೊಸ್ದಾಗಿ ಹಾಕ್ಸಿರ್ತಾರಲ್ಲ, ಏನೋ ಸೌಂಡ್ ಕೈ ಕೊಟ್ಟು ಸೌಂಡ್ ಬರ್ತಾರಲ್ಲ, ದೊಡ್ಡ ಗಲಾಟೆ ಆ ಸಿನಿಮಾದಲ್ಲಿ. ಪೊಲೀಸವರು ಹೋಗಿ ಗಲಾಟೆನ ಕಂಟ್ರೋಲ್ ಮಾಡಿ, ಸಮಾಧಾನ ಮಾಡಿ, ರಿಪೇರಿ ಮಾಡಿಸಿ ಮತ್ತೆ ಸಿನಿಮಾವನ್ನು ಶುರು ಮಾಡ್ತಾರೆ. ಮೊದಲೇ ಮಾರ್ನಿಂಗ್ ಶೋ ಆ ರೀತಿ ಗಲಾಟೆಯಾಗಿ ಲೇಟ್ ಆಗಿಬಿಡುತ್ತೆ. ಮ್ಯಾಟ್ನಿ ಯಾವಾಗ ಸಿನಿಮಾ ನೋಡ್ತೀವಿ ಅಂತ ಈಚೆ ಸಾವಿರಾರು ಜನ ಅಭಿಮಾನಿಗಳು ಕಾಯ್ಕೊಂಡು ನಿಂತಿದ್ದಾರೆ. ಮ್ಯಾಟ್ನಿ 1:30ಗೆ ಶುರು ಆಗಬೇಕು. ಆದರೆ ಇಲ್ಲಿ ನೋಡಿದ್ರೆ ಗಲಾಟೆಯಾಗಿ ಸಿನಿಮಾ ಮಾರ್ನಿಂಗ್ ಶೋ ಬಿಡೋದೇ 2-2:30 ಆಗಿಬಿಡುತ್ತೆ. ಮ್ಯಾಟ್ನಿಲಿ ನಿಂತಿದ್ದವ್ರು ರೊಚ್ಚಿಗೆದ್ದು ಬಿಡ್ತಾರೆ. 1:30 ಹಾಕಿರೋದು ಇನ್ನೂ ಫಿಲಮೇ ಬಿಟ್ಟಿಲ್ಲ, ಮಾರ್ನಿಂಗ್ ಶೋದು ಏನಿದು ಅಂದ್ಕೊಂಡು ಈಚೆ ಗೇಟ್ನೆಲ್ಲ ಜಗ್ಗಾಡಿಕೊಂಡು ದೊಡ್ಡ ಗಲಾಟೆ ಸಂಗಮ್ ಥಿಯೇಟ್ರ್ ಮುಂದೆ. ಆಗ ಸಂಗಮ್ ಥಿಯೇಟ್ರ್ ಮುಂದೆ 2 ವ್ಯಾನ್ ಪೊಲೀಸವ್ರನ್ನ ಕರೆಸಿ ಕಂಟ್ರೋಲ್ ಮಾಡ್ತಾರೆ. ಆ ಮಟ್ಟಿಗೆ ಆ ಸಿನಿಮಾದಲ್ಲಿ ಅಭಿಮಾನಿಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಹೆಣಗಾಡಬೇಕಾದಂಥ ಪರಿಸ್ಥಿತಿ ಉಂಟಾಗುತ್ತೆ. AK-47 ಸಿನಿಮಾವನ್ನು ಶಿವಣ್ಣನ ಅಭಿಮಾನಿಗಳು ಅದ್ಧೂರಿಯಾಗಿ ಸ್ವಾಗತ ಮಾಡ್ತಾರೆ. ಆ ಸಿನಿಮಾ ನೋಡಿದಂಥ ಅಭಿಮಾನಿಗಳು ಸೂಪರಾಗಿದೆ, ಶಿವಣ್ಣನ ಆ್ಯಕ್ಷನ್ ಕೇಳೋಂಗೆ ಇಲ್ಲ, ಮತ್ತು ಅದರಲ್ಲಿ ಓಂ ಪುರಿ ಅವ್ರ ಆ್ಯಕ್ಟಿಂಗು ಮತ್ತು ದಾವೂದ್ ಇಬ್ರಾಹಿಂ ಆ್ಯಕ್ಟಿಂಗ್ ಮಾಡಿದ್ರಲ್ಲ ಆಶೀಶ್ ವಿದ್ಯಾರ್ಥಿ, ಅದು ಎಲ್ಲರಿಗೂ ಪ್ರಿಯವಾಗಿಬಿಡುವಂಥದ್ದು. ಭಾಳ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ವಿಲನ್ಗಳು.
ವಿಲನ್ಗಳು ಅಂದರೆ ಈ ರೀತಿ ತೋರಿಸ್ಬೇಕು ಅಂತೇಳಿ ಖುಷಿಯಿಂದ ಒಬ್ಬೊಬ್ಬರೇ 10 ಸರಿ 15 ಸರಿ AK-47 ಸಿನಿಮಾವನ್ನು ಕಣ್ಣು ತುಂಬ್ಕೋತಾರೆ. ಮತ್ತು ಆ ಸಿನಿಮಾದ ವಿಶೇಷತೆ ಏನಂದರೆ ಏನು ನಾವು ಸೇಟುಗಳು ಅಂತ ಹೇಳ್ತೀವಲ್ಲ, ಅವರು ಕೂಡ ಆ ಸಿನಿಮಾವನ್ನು ಪದೇ ಪದೇ ವೀಕ್ಷಣೆ ಮಾಡ್ತಾರೆ. ಆ ವಿಚಾರವಾಗಿ ಚರ್ಚೆ ಆಗ್ತಾ ಇತ್ತು ಮೈಸೂರಲ್ಲಿ. ಇವತ್ತೇನು ಕಾರ್ಗಳು ಬಂದಿದೆಯೋ ಆ ಕಾರಲ್ಲಿ ಮುಕ್ಕಾಲು ಭಾಗ ಬರೀ ಸೇಟುಗಳೇ ಇದ್ದಾರೆ. ಅವರುಗಳು ಈ ಸಿನಿಮಾವನ್ನು ಖುಷಿಯಿಂದ ನೋಡ್ತಾವ್ರಲ್ಲ, ಯಾಕಂದರೆ ಹಿಂದಿಲಿ ಅದರಲ್ಲಿ ಸಂಭಾಷಣೆ ಇರುತ್ತೆ ನೋಡಿ. ಈ ಕಾರಣಕ್ಕೆ ಸಿನಿಮಾ ತುಂಬ ಇಷ್ಟ ಆಗ್ಬಿಡುತ್ತೆ. ಎಲ್ಲ ರೀತಿಯ ಜನ AK-47 ಸಿನಿಮಾವನ್ನು ನೋಡಿ ಕಣ್ಣು ತುಂಬ್ಕೋತಾರೆ. ಈ ರೀತಿ 1999ರಲ್ಲಿ ಶಿವಣ್ಣನ 50ನೇ ಸಿನಿಮಾ ಅತ್ಯದ್ಭುತ ಯಶಸ್ಸನ್ನು ಕಾಣುತ್ತೆ.